ಏನಂತ ವಿಚಾರ? ನನ್ನ ಮಗ ಸಚ್ಚಿದಾನಂದ ಸುಂದ್ರಿನ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆಯಲ್ಲಿದ್ದಾನೆ ಅನ್ನೋದು. ಸುಂದ್ರಿಗೂ ನಿಮ್ಮ ಮಗನಿಗೂ ಮದುವೆ ಮಾಡಿಸ್ತೀರಾ? ಅಜ್ಜಿ ನನ್ನ ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ಅಜ್ಜಿ ಹೇಳ್ದಕ್ಕೆ ಕೇಳು. ನನಗೆ ಒಳ್ಳೇದಾಗ್ಲಿ ಅಂತ ಅವಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಭಿಕ್ಷೆ ಬೇಡದ, ಅದು ಮಾತ್ರ ಸಾಧ್ಯ ಇಲ್ಲ. ನಿಂದು ಒತ್ತಿ ಆಯ್ತು ಕಣೆ. ಅಮ್ಮ ಕಣೆ ಅವಳು. ನನಗೆ ನಿಂಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಅವಳು ಅಮ್ಮ. ಪ್ರಾಣಿ ಪಕ್ಷಿಗೆಲ್ಲ ಊಟ ಕೊಡೋವಳು ಅವಳೇ ಕಣೆ. ಅವಳ ಹತ್ರ ಊಟ ಕೊಡು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ನಮ್ಮಮ್ಮ ಊಟ ಕೇಳಿದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಹಾಗೆ ಅಲ್ವಾ ಅಮ್ಮನವರು? ನಮ್ಮಮ್ಮನ ಹೊಡಿತಾಳೆ, ಬೈತಾಳೆ, ನನಗೂ ಕೋಪ ಬರುತ್ತೆ. ನಾನು ಅವಳಿ ಮಕ್ಕನೇ ತೋರಿಸ್ಬಾರ್ದು ಅನ್ಕೋತೀನಿ. ಏನು ಮಾಡೋದು? ಹೊಟ್ಟೆ ಚುರುಕಂದ ತಕ್ಷಣ ಹಳೇದೆಲ್ಲ ಮರ್ತೋಗ್ಬಿಡುತ್ತೆ. ನೀನು ಅಮ್ಮನವ್ರ ಹತ್ರ ಕೋಪ ಮಾಡ್ಕೋಬೇಡ್ವೆ? ಅಮ್ಮನವರು ಅಂದರೆ ನಮ್ಮಮ್ಮನ ಥರ. ನಾವು ಅನ್ಕೊಂಡಿದ್ದಕ್ಕಿಂತನೂ ಅವಳ ಅಪಾಯ. ಕೆಲಸಕ್ಕೆ ಅಂತ ನಾವು ಅವಳನ್ನ ಪಟ್ಟಕ್ಕೆ ಕಳಿಸಿದ್ರೆ ಬಿಟ್ಟು ಬರೋ ಸ್ವಾತಂತ್ರ್ಯ ಅವಳಿಗಿದೆ. ಆ ಸ್ವಾತಂತ್ರ್ಯನೇ ನನಗೆ ಅಪಾಯ. ಆ ಸ್ವಾತಂತ್ರ್ಯ ನನ್ನ ಮುಷ್ಟಿಗೆ ಬರಬೇಕು. ಅವಳ ಜೀವನ ನಾನು ಹೇಳ್ದಾಗ ಕೇಳಿಕೊಂಡು ಬಿದ್ದಿರಬೇಕು. ಅದಕ್ಕೆ ಅವರಿಬ್ರಿಗೂ ಮದುವೆ ಮಾಡಿಸಿ ಮನೇಲಿ ಇಟ್ಕೊಳ್ತೀರಾ? ನನ್ನ ಮಗನ್ನ ಅವಳು ಮದುವೆ ಆದ್ರೆ ಈ ಮನೆ ಸೊಸೆ ಆಗ್ತಾಳೆ. ನಾನು ಹೇಳ್ದಾಗ ಕೇಳಿಕೊಂಡು ಬಿದ್ದಿರ್ತಾಳೆ. ಮದುವೆ ಆದ ತಕ್ಷಣ ಪರದೇಶಕ್ಕೆ ಕಳಿಸ್ತೀನಿ. ಬರೋಷ್ಟರಲ್ಲಿ ಚಕ್ರ. ನನ್ನ ಕೈವಶ ಆಗುತ್ತೆ.